ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೀವು ನೋಡ್ತಾ ಇದ್ದೀರಾ ಅಂಡೆ ಒಲೆ ಅಥವಾ ಬಿಸಿ ನೀರು ಕಾಯಿಸುವ ಸಾಧನ. ಇದರಲ್ಲಿ ನೀವು ಕಟ್ಟಿಗೆಯಿಂದ ಬಿಸಿ ನೀರನ್ನು ಕಾಯಿಸಬಹುದು. ಇವತ್ತು ನೀವು ನೋಡ್ಬೋದು ಅಂಡೆ ಒಲೆಯನ್ನು ಹೇಗೆ ಮಾಡ್ಬೋದಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲನೇದಾಗಿ ತಳಕ್ಕೆ ಕಾಂಕ್ರೀಟ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ದಮ್ಮಸ್ ಮಾಡಿ ಅದರ ಮೇಲೆ ಇಟ್ಟಿಗೆಯಿಂದ ಕಟ್ಟಬೇಕು. ಇಲ್ಲಿ ಒಂದು ಗ್ಯಾಪ್ ಕಾಣ್ತಾ ಇದೆ ನೋಡಿ ಇಟ್ಟಿಗೆಯಲ್ಲಿ, ಅದನ್ನು ತಳದಿಂದ ಸಹ ಹಾಗೆ ಗ್ಯಾಪ್ ಮೇಂಟೈನ್ ಮಾಡಿ 3 ಕೋರ್ಸ್ ಆದಮೇಲೆ ಚಿಮಣಿ ಇಡಬೇಕು. ಹೊಗೆ ಅಲ್ಲಿಂದ ಹೋಗುತ್ತೆ. ಓನರು ಚಿಮಣಿ ಏನು ಬೇಡ, ಔಟ್ಸೈಡು ಓಪನ್ ಆಗಿರಲಿ ಅಂತ ಹೇಳಿದರು. ಹಾಗಾಗಿ ಅದನ್ನು ಕ್ಲೋಸ್ ಮಾಡಿದ್ವಿ. ಇದರ ಡಿಸ್ಟೆನ್ಸ್ ಬಂದುಬಿಟ್ಟು ಉದ್ದ 24 ಇಂಚು, ಅಗಲ 36 ಇಂಚು ಮತ್ತು ಸೆಂಟ್ರಲ್ಲಿ 10 ಇಂಚ್ ಗ್ಯಾಪ್ ಬಿಟ್ಟಿದ್ವಿ ಸೌದೆ ಇಡೋದಕ್ಕೆ. ಸರ್ಕಲ್ನಲ್ಲಿ ರೌಂಡ್ ಇದೆಯಲ್ಲ ಸೆಂಟ್ರಲ್ಲಿ, ಅದರ ಮೆಜರ್ಮೆಂಟ್ ಬಂದುಬಿಟ್ಟು ಅಂಡೆ ಯಾವ ರೀತಿ ಇರುತ್ತೋ ಅದೇ ರೀತಿ ನಾವು ಮೆಜರ್ಮೆಂಟ್ನ ತಗೊತೀವಿ. ನೀವು ಅಂಡೆ ಇಡೋದನ್ನು ನೋಡಿರ್ತೀರ. ಆ ಅಂಡೆ ಸೈಜ್ಗೆ ಸೆಂಟ್ರಲ್ಲಿ ರೌಂಡನ್ನ ಕಟ್ಕೊತೀವಿ. ಈಗ ಒಳಗಡೆ ಸಿಮೆಂಟ್ ಮಾಡ್ತಾಯಿದ್ವಿ. ಅಂಡೆ ಇಟ್ಟ ಮೇಲೆ ಅಲ್ಲಿ ಸಿಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ, ಇದೆ ಅಂಡೆ. ಇದು ಬಂದುಬಿಟ್ಟು ಕಾಪರ್ದು, ಇದು ಕಾಪರ್ ಅಂಡೆ. ಅದನ್ನು ಇಟ್ಟುಬಿಟ್ಟು ಕ್ಲೋಸ್ ಮಾಡ್ತಾಯಿದ್ವಿ. ಕೆಲವೊಂದು ಬಾರಿ ಕಾಪರ್ ಅಂಡೆಗಿಂತ ಮುಂಚೆ ಎರ್ಕ ಅಂತ ಹೇಳ್ತಾರೆ, ಕ್ಯಾಸ್ಟ್ ಐರನ್ದು ಒಂದು ಬಾಂಡ್ಲಿ ಬರುತ್ತೆ. ಆ ಬಾಂಡ್ಲಿ ಇಟ್ಟು ಅದರ ಮೇಲೆ ಮಣ್ಣಿನ ಮಡಿಕೆ, ಇದೇ ಸೈಜ್ ಇರುತ್ತೆ, ಮಣ್ಣಿನ ಮಡಿಕೆ ಇಟ್ಟು ಸುತ್ತೂರು ಕಟ್ಟಡವನ್ನು ಕಟ್ಟಿಕೊಂಡು ಬರುತ್ತೇವೆ. ಇದು ಮೆಟಲ್ ಬಂದುಬಿಟ್ಟು ಕಾಪರು, ಹಾಗಾಗಿ ಡೈರೆಕ್ಟಾಗಿ ಅಂಡೆ ಇಡ್ತಾ ಇದ್ದೀವಿ. ಹೊಸದೇನೂ ಅಲ್ಲ, ತುಂಬ ಹಳೆಯದೇ, ಇನ್ನೂ ಸ್ಟ್ರಾಂಗ್ ಆಗಿರೋದ್ರಿಂದ ಇದನ್ನೇ ಇಡ್ತಾಯಿದ್ವಿ. ಈಗ ಸುತ್ತು ಕಾಂಕ್ರೀಟ್ ಹಾಕಿಕೊಂಡು ಒಂದು 2 ಇಂದ 3 ಇಂಚು ಗ್ಯಾಪಲ್ಲಿ ಗ್ಲಾಸನ್ನು ಹಾಕ್ತಾಯಿದ್ವಿ. ಗ್ಲಾಸ್ ಹಾಕುವ ಉದ್ದೇಶ ನೀರು ಬೇಗ ಬಿಸಿ ಆಗಲಿ ಎಂದು ಮತ್ತು ಹೆಚ್ಚು ಕಾಲ ಶಾಖವನ್ನು ತಡೆದಿಟ್ಟುಕೊಳ್ಳಲಿ ಎಂದು ಗ್ಲಾಸುಗಳನ್ನು ಹಾಕ್ತಾಯಿದ್ವಿ. ಗ್ಲಾಸ್ ಹಾಕಿದ ನಂತರ ಸುತ್ತು ಕಟ್ಟಡವನ್ನು ಕಟ್ಟಿಕೊಂಡು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೂ ತುಂಬ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೆ ತುಂಬ ಸಪೋರ್ಟ್ ಸಿಕ್ಕಿದಂತೆ ಆಗುತ್ತದೆ. ಸುತ್ತು ಕಟ್ಟಡವನ್ನು ಕಟ್ಟಿದ ನಂತರ ಅಂಡೆಯ ಮೆಟಲ್ ಇದೆಯಲ್ಲ, ಆ ಮೆಟಲ್ ಮೇಲ್ಭಾಗದವರೆಗೂ ಕಟ್ಟಡವನ್ನು ಕಟ್ಟಬೇಕು. ಸುತ್ತು ಕಟ್ಟಡ ಸುಮಾರು 1 ರಿಂದ 2 ಇಂಚು ಹೈಟ್ ಇರಬೇಕು. ಮೆಟಲ್ಲು 1-2 ಇಂಚು ತಗ್ಗಿರಬೇಕು. ಯಾಕೆಂದರೆ ನೀರು ಔಟ್ಸೈಡ್ ಹೋಗಬಾರ್ದು. ನೀರು ಮೇಲೆ ಬಿದ್ದ ನೀರು ಮೆಟಲ್ ಒಳಗಡೆ ಹೋಗಬೇಕು, ಅಂಡೆಯ ಒಳಗಡೆ ಹೋಗಬೇಕು. ಸುತ್ತು ಕಾಂಕ್ರೀಟ್ ಹಾಕಿಕೊಂಡು ಪ್ರೆಸ್ ಮಾಡಿ ನೀಟಾಗಿ ಅದನ್ನು ಲೆವೆಲ್ ಮಾಡ್ಕೊತಾ ಇದ್ದಾರೆ. ಮುಂಚೆ ಎಲ್ಲ ಹಳ್ಳಿಗಳಲ್ಲಿ ಬಿಸಿನೀರು ಬೇಕೆಂದರೆ ಈ ರೀತಿ ಅಂಡೆ ಒಲೆಯನ್ನು ಮಾಡುತ್ತಿದ್ದರು. ಇತ್ತೀಚೆಗೆ ತುಂಬ ಕಡಿಮೆ, ಏಕೆಂದರೆ ವಾಟರ್ ಹೀಟ್ರು ಬಂದಿದ್ದಾವೆ, ಗೀಝರ್ ಎಲ್ಲ ಬಂದಿದ್ದಾವೆ, ಹಾಗಾಗಿ ಸ್ವಲ್ಪ ಕಡಿಮೆ. ಈ ಅಂಡೆ ಒಲೆಗೆ ಯಾವುದೇ ರೀತಿ ಕರೆಂಟ್ ಬೇಕಾಗಿಲ್ಲ, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಯಾವುದೇ ರೀತಿ ಬೇಕಾಗಿಲ್ಲ. ಇದಕ್ಕೆ ಮೇಯ್ನಾಗಿ ಕಟ್ಟಿಗೆಯ ಬೆಂಕಿಯ ಶಾಖಕ್ಕೆ ನೀರು ಹೀಟ್ ಆಗುತ್ತೆ. ಕಟ್ಟಡ ಮುಗಿದ ನಂತರ ಪ್ಲಾಸ್ಟಿಂಗ್ ಮಾಡಲಾಗುತ್ತಿದೆ. ಇಲ್ಲಿ ರೈಟ್ ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಅಲ್ಲಿ ಒಂದು ಸಿಮೆಂಟ್ ಒಲೆ, ಕಾಂಕ್ರೀಟ್ ಒಲೆಯನ್ನು ಮಾಡ್ತೀವಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಸ್ವಲ್ಪ ಕಾಣ್ತಾ ಇದೆ ನೋಡಿ. ಅದನ್ನು ಫುಲ್ ಪ್ರೋಸೆಸ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಯಾಕಂದರೆ ಇದು ತುಂಬ ಲೆಂತ್ ಆಗುತ್ತೆ, ಎರಡೂ ಪ್ರೋಸೆಸ್ ಮಾಡಬೇಕಾದ್ರೆ ತುಂಬ ಲೆಂತ್ ಆಗುತ್ತೆ. ಟಾಪಲ್ಲಿ ಸಿಮೆಂಟ್ ಮಾಡ್ತಾಯಿದ್ದಾರೆ, ಸುತ್ತು ಹೈಟ್ ಇರುತ್ತೆ, ಸೆಂಟ್ರು ತಗ್ಗಿರುತ್ತೆ, ಸ್ಲೋಪ್ ಇರುತ್ತೆ.
ಬಿದ್ದ ನೀರು ಹೊರಗಡೆ ಹೋಗಬಾರ್ದು, ಅಂಡೆ ಒಳಗಡೆನೇ ಇರಬೇಕಂತ. ಸಿಮೆಂಟ್ ಪೌಡರ್ ಹಾಕ್ಕೊಂಡು ಮೇಲ್ಭಾಗವನ್ನು ಸ್ಮೂತ್ ಫಿನಿಶ್ ಮಾಡ್ತಾರೆ. ಹಾಗೆ ಎಲ್ಲ ಮೂಲೆಯ ಕಾರ್ನರನ್ನು ಸ್ಮೂತ್ ಫಿನಿಶಿಂಗ್ ಮಾಡಿ ತದನಂತರ ಸಿಮೆಂಟ್ ಹಾಲನ್ನು ಹಾಕಿ ಸ್ಪಂಜ್ ಮಾಡಿದರೆ ಸಿಮೆಂಟ್ ಪ್ಲಾಸ್ಟರಿಂಗ್ ಕೆಲಸ ಮುಗಿಯುತ್ತೆ. ಪ್ಲಾಸ್ಟರಿಂಗ್ ಕೆಲಸ ಮುಗಿದ ನಂತರ ಸ್ವಲ್ಪ ದಿನಗಳ ಕಾಲ, ಸುಮಾರು 8 ದಿನಗಳ ಕಾಲ ಕ್ಯೂರಿಂಗ್ ಮಾಡಿ ಸುಮಾರು 10 ಡೇಸ್ ಆದಮೇಲೆ ನೀರನ್ನು ಕಾಯಿಸಿಕೊಳ್ಬೋದು. ಕಟ್ಟಿಗೆಯಿಂದ ನೀರನ್ನು ಕಾಯಿಸಿಕೊಳ್ಳಬಹುದು. ಈ ಅಂಡೆ ಒಲೆಯಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಚಿಮಣಿ ಇಟ್ಟಿಲ್ಲ, ಅಂದರೆ ಹೊಗೆ ಹೋಗುವ ಒಂದು ಪೈಪನ್ನು ಇಟ್ಟಿಲ್ಲ. ಯಾಕೆಂದರೆ ಇದು ಔಟ್ಸೈಡ್ ಇದೆ. ಔಟ್ಸೈಡ್ ಇರೋದ್ರಿಂದ ಓನರ್ ಏನೂ ಬೇಡ ಅಂತ ಹೇಳಿದ್ದಾರೆ. ಇದು ನಾರ್ಮಲಾಗಿ ಆಲ್ಮೋಸ್ಟ್ ಸ್ನಾನದ ರೂಮಲ್ಲಿ ಇದನ್ನು ಕಟ್ಟಿಸಿಕೊಳ್ಳುತ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅಂಡೆ ಒಲೆಯನ್ನು ಹೇಗೆ ಮಾಡುವುದು ಎಂದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತಳಭಾಗದಲ್ಲಿ ಕಾಂಕ್ರೀಟ್ ಹಾಕಿ ಕೊಡಲಾಗಿದೆ. ಸುತ್ತು ಮರದ ಹಲಿಗೆಯ ಸಪೋರ್ಟಿಂದ ಕಾಂಕ್ರೀಟನ್ನು ಹಾಕಿಕೊಡಲಾಗಿದೆ. ಅದರ ಮೇಲೆ ಈ ಅಂಡೆ ಒಲೆಯನ್ನು ಕಟ್ಟಲಾಗಿದೆ. ಎಲ್ಲ ಆದ ಮೇಲೆ ಮರದ ಹಲಗೆಯನ್ನು ರಿಮೂವ್ ಮಾಡುತ್ತೇವೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋ ಕಟ್ಟಿಗೆ ಒಲೆಯನ್ನು ಮಾಡುವುದು ಹೇಗೆ ಎಂದು ಮುಂದಿನ ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತೇನೆ. ನೋಡಿ ಕಟ್ಟಿಗೆ ಒಲೆಯನ್ನು ಹೇಗೆ ಮಾಡುವುದು ಎಂದು. ಒನ್ಸ್ ಅಗೇನ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.